ನಾನು ಶಂಕರ್ ಕೋಡ್ಲಾ ಅಂತೇಳಿ ಸಮಾಜ ಸೇವಕನು ಮತ್ತು ಕರ್ನಾಟಕದ ರಾಜ್ಯದ ವಲಿಯ ಮಾದಿಗ ಡೋರ ಸಮಗಾರ ಈ ಎಲ್ಲ ಸಮಾಜದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಜಾತಿ ಕಲಹಗಳನ್ನು ಹಚ್ಚಿ ಲಿಂಗಾಯತರನ್ನು ಒಡೆದು ಹಾಕಿದರು, ಜಾತಿಗಳ ಜಗಳ ಹಚ್ಚಿದರು, ಪರಿಶಿಷ್ಟ ಜಾತಿ ಜನಾಂಗರಿಗೆ ಜಗಳ ಹಚ್ಚಿದರು, ಕುರುಬ ಕಬಲಿಗರಿಗೂ ಜನಾಂಗದವ್ರು ಜಗಳ ಹಚ್ಚಿದರು. ಈ ರೀತಿಯಾಗಿ ಅನೇಕ ರೀತಿಯಿಂದ ಕರ್ನಾಟಕದಲ್ಲಿ ಗೊಂದಲ ಉಂಟಾಗಿರೋದ್ರಿಂದ ಜನರಿಗೆ ಒಬ್ಬರ ಮೇಲೂ ವಿಶ್ವಾಸ ಇಲ್ಲಾರ್ದಂಥ ಪರಿಸ್ಥಿತಿ ಉಂಟಾಗಿರೋದರಿಂದ ಮತ್ತು ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಗಳು ಭಾರತ ದೇಶಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಸಂಗತಿಯನ್ನು ಪ್ರತಿಯೊಬ್ಬರಿಗೆ ಮತ್ತು ಟಿ ವಿಯಲ್ಲಿ ನೋಡ್ತಾ ಇದ್ದೀರಿ. ಅಲ್ಲಿಯೂ ಸಹ ಪ್ರತಿಯೊಬ್ಬನಿಂದ GST KCSG ಇವೆಲ್ಲ ಟ್ಯಾಕ್ಸ್ಗಳನ್ನು ಪ್ರತಿಯೊಬ್ಬ ಮಾನವನಿಗೆ ಹಾಕಿ ಸುಖಜೀವನವಾಗಿ ಬಾಳತಕ್ಕಂಥ ಶಕ್ತಿ ಸರ್ಕಾರದಲ್ಲಿ ಇಲ್ಲದೇ ಇರುವುದರಿಂದ ನಾವು ಈ 2-3 ತಿಂಗಳಿಂದ ಅಲ್ಲಲ್ಲಿ ಜಿಲ್ಲೆಯಲ್ಲಿ ಸಭೆಗಳನ್ನು ಸೇರಿ ನಮ್ಮದೇ ಆದಂಥ ಒಂದು ಪಕ್ಷವನ್ನು ಕಟ್ಟಬೇಕು, ಆ ಪಕ್ಷದಿಂದ ಸರ್ವ ಜನರಿಗೆ ಸರ್ವ ಮಾನವರಿಗೆ ಸಮಪಾಲು ಸಮಬಾಳು ಕೊಡ್ತಕ್ಕಂಥ ಒಂದು ಶಕ್ತಿನ ನಾವು ತರಬೇಕೆಂಬ ದೃಷ್ಟಿಯಿಂದ ಜಿಲ್ಲೆಗಳ ಪ್ರವಾಸ ಮಾಡಿದ ನಂತರ ಒಂದು ಪಕ್ಷ ನಿರ್ಮಾಣ ಮಾಡಲು ಒಂದು ಹೆಸರನ್ನು ಸೂಚಿಸಲಾಯಿತು. ಅದು ಜೈ ಜಗಜೀವನ್ ರಾಮ್ BR ಅಂಬೇಡ್ಕರ್ ಅವರ ರಾಷ್ಟ್ರಪಕ್ಷ. ಜೈ ಜಗಜೀವನ್ ರಾಮ್ BR ಅಂಬೇಡ್ಕರ್ ಅವರ ರಾಷ್ಟ್ರಪಕ್ಷ ಅಂಥೇಳಿ ಒಂದು ಹೆಸರನ್ನು ನಿರ್ಮಾಣ ಮಾಡಿದ್ದೇವೆ. ಈ ಹೆಸರಿನಲ್ಲಿ ಪ್ರತಿಯೊಬ್ಬ ಜಾತಿಯವರು ಇದಕ್ಕೆ ಸದಸ್ಯರನ್ನಾಗಿ ಮಾಡಿಕೊಳ್ಳಬೇಕು. ಸದ್ಯದಲ್ಲಿ ಅಡಕ್ ಕಮಿಟಿ ಅಂತ ಮಾಡಿದ್ದೇವೆ. ಈಗ ಸನ್ಮಾನ್ಯ ಶ್ರೀ ದೇಶಪಾಂಡೆ ಇವರು ಉಪಾಧ್ಯಕ್ಷರಾಗಿದ್ದಾರೆ, ಬ್ರಾಹ್ಮಣರಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ, ಮತ್ತು ಇವರು K ಸಂಜೀವಪ್ಪ ಅಂತೇಳಿ ಬ್ಯಾಕ್ವರ್ಡ್ನಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ. ಇನ್ನು ನಾನಾ ರೀತಿಯಲ್ಲಿ ಎಲ್ಲ ಜಾತಿಯ ಜನಾಂಗದ ಒಂದು ಅಡಕ್ ಕಮಿಟಿ ಮಾಡಿದ್ದೇವೆ. ತದನಂತರ ನಾವು ಈ ಪಕ್ಷವನ್ನು ಬಲಪಡಿಸಲು ಒಳ್ಳೆಯ ಸಭೆಯನ್ನು ಮಾಡಿ ಪ್ರತಿಯೊಂದು ಸಮಾಜದಲ್ಲಿ ಒಂದು 100 ಜನರನ್ನು ಸಂಘಟನೆ ಮಾಡಿ ಒಂದು ಪಕ್ಷವನ್ನು ನಿರ್ಮಾಣ ಮಾಡಲು ಅಂತೇಳಿ ತೀರ್ಮಾನ ತಗೊಂಡಿದ್ದೇವೆ. ಈ ತೀರ್ಮಾನವನ್ನು ಸರ್ವಸಾಧಾರಣ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಸಿದ್ದರಾಮಯ್ಯನವರು ಸಂಪೂರ್ಣ ಅನ್ಯಾಯ ಅತ್ಯಾಚಾರ ಮಾಡಿರುವುದರಿಂದ ಅದು ಹೇಗಂದರೆ ಸಮಾಜ ದುಡ್ಡನ್ನು 18% ವಿಶೇಷ ಯೋಜನೆ ಘಟಕವನ್ನು ದುರುಪಯೋಗ ಮಾಡಿಕೊಂಡರು. ಆಮೇಲೆ ಪರಿಶಿಷ್ಟ ಜಾತಿ ಜನಾಂಗದ ಶಿಕ್ಷಣ ಸಂಸ್ಥೆಗಳನ್ನು ಮುಚ್ಚಿ ಹಾಕಿದರು. ನಾನಾ ರೀತಿಯಲ್ಲಿ ತೊಂದರೆ ಕೊಟ್ಟಿರೋದ್ರಿಂದ ಈ ಸಮಾಜವು ನಾವೆಲ್ಲ ಒಂದಾಗಬೇಕು, ಭಾರತ ದೇಶದಲ್ಲಿ ಹಿಂದೂಗಳೆಲ್ಲ ನಾವೆಲ್ಲ ಒಂದಾಗಬೇಕು, ಎಲ್ಲರೂ ಒಂದಾಗಿ ನಾವು ಒಂದು ಒಳ್ಳೆಯ ಪಕ್ಷವನ್ನು ನಿರ್ಮಾಣ ಮಾಡಬೇಕು ಅಂತ ದೃಷ್ಟಿಯಿಂದ ನಾವು ಜೈ ಜಗಜೀವನ್ ರಾಮ್ BR ಅಂಬೇಡ್ಕರ್ ಪಕ್ಷವನ್ನು ಕಟ್ಟಿದ್ದೇವೆ. ಆ ಕಟ್ಟಿದ ನಡವಳಿಕೆಗಳು ಸದ್ಯದಲ್ಲಿ ನಾವು ಸದಸ್ಯರನ್ನು ಎಂಥವರು ಮಾಡಬೇಕು, ಯಾವ ರೀತಿಯಿಂದ ಮಾಡಬೇಕು ಎಂಬುದನ್ನು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಜೈ ಜಗಜೀವನ್ ರಾಮ್ BR ಅಂಬೇಡ್ಕರ್ ರಾಷ್ಟ್ರೀಯ ಪಕ್ಷ ಕಟ್ಟಬೇಕಾದ್ರೆ ಪಕ್ಷದಲ್ಲಿ ಸೇರ್ಪಡೆಯಾಗುವ ಅಭ್ಯರ್ಥಿಗಳು ಸ್ಥಾನಗಳು ಯಾವ ರೀತಿಯಿಂದ ಇರಬೇಕಂತೇಳಿ ನಾವು ತೀರ್ಮಾನ ತಗೊಂಡೇವೆ. ಮೊದಲನೇ ಆದ್ಯತೆ ಸ್ಥಾನ ನಿವೃತ್ತಿ IAS ಮತ್ತು IPS ಅಧಿಕಾರಿಗಳಿಗೆ ಸದಸ್ಯತ್ವ ಕೊಡಲಾಗುತ್ತದೆ. ಎರಡನೇದಾಗಿ ಆದ್ಯತೆ ವೈದ್ಯರು, ನ್ಯಾಯವಾದಿಗಳು ಮತ್ತು ಪತ್ರಿಕಾ ಉದ್ಯಮ ಮತ್ತು ಸಂಪಾದಕರು ಅನುಭವವುಳ್ಳ ವರದಿಗಾರರನ್ನು ತೆಗೆದುಕೊಳ್ಳಲು ತೀರ್ಮಾನಿಸಲಾಗಿದೆ. ಮೂರನೇದಾಗಿ ನಿವೃತ್ತಿ KS ಅಧಿಕಾರಿಗಳು ಹಾಗೂ ವಿವಿಧ ಪದವೀಧರರಿಗೆ ಕೊಡಲಾಗಿದೆ. ನಾಲ್ಕನೇದು ಆದ್ಯತೆ
ಲ್ಯಾಂಡ್ಲಾರ್ಡ್ ಮತ್ತು ಕಂಪನಿ ಮಾಲೀಕರಿಗೆ ಮತ್ತು ಹಾಗೂ ವಿವಿಧ ಸಂಘಗಳ ಅಧ್ಯಕ್ಷರು ಮತ್ತು ಪ್ರಧಾನ ದರ್ಶಿಗಳಿಗೆ ಸದಸ್ಯತ್ವ ಕೊಡಲಾಗಿದೆ. ಐದನೇದಾಗಿ ಆದ್ಯತೆ ಮಾನ್ಯ ಸದಸ್ಯತ್ವ ವಿವಿಧ ಪಕ್ಷಗಳಲ್ಲಿ ರಾಜಕೀಯಲ್ಲಾಗಲಿ ಸಾಮಾಜಿಕರಾಗಲಿ ಸಚಿವರಾಗಲಿ MLAಗಳಾಗಲಿ ಮತ್ತು ಪ್ರಜಾಪ್ರಭುತ್ವದಲ್ಲಿ ನಿಷ್ಠೆಯಿಂದ ದುಡಿತಕ್ಕಂಥ ನ್ಯಾಯ ನೀತಿ ಧರ್ಮ ಮತ್ತು ತನು ಮನದಿಂದ ಪಕ್ಷ ಅಭಿವೃದ್ಧಿ ಶ್ರಮಿಸ್ತಕ್ಕಂಥ ಜನತೆಗೆ ಸದಸ್ಯತ್ವ ಕೊಡಬೇಕಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಮತ್ತು ಈ ಒಂದು ಪಕ್ಷದಲ್ಲಿ ಸದ್ಯದಲ್ಲಿ ಒಂದು 11 ಅಂಶಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಪಕ್ಷದ ಉದ್ದೇಶಗಳು ಧ್ಯೇಯ ಧೋರಣೆಗಳು ಏನಪ್ಪ ಅಂತಂದರೆ, ಭಾರತ ದೇಶದಲ್ಲಿ ಅಥವಾ ವಿವಿಧ ರಾಜ್ಯಗಳಲ್ಲಿ ಸದರಿ ಪಕ್ಷ ಆಯ್ಕೆಯಾದರೆ ಕೃಷಿ ಜಮೀನು ಇರುವ ರೈತರ ಮಾನದಂಡಗಳ ನಿಯಮಗಳ ಪ್ರಕಾರ ಉಚಿತ ಜಮೀನುಗಳನ್ನು ಅರಗುವುದು, ಬಿತ್ತು ಕೊಡುವುದು ಮತ್ತು ಬೀಜ ಗೊಬ್ಬರ ಉಚಿತವಾಗಿ ಕೊಡಬೇಕಂತೇಳಿ ನಾವು ಈ ಒಂದು ದೇಹದ ಉದ್ದೇಶ ಇಟ್ಕೊಂಡಿದ್ದೇವೆ. ಎರಡನೇದಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಿ 1ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೆ ಓದುವ ಮಕ್ಕಳಿಗೆ ಯಾವುದೇ ಜಾತಿ ಧರ್ಮ ಇಲ್ಲದೆ ಎಲ್ಲ ಮಾನವ ಕುಲಕ್ಕೆ ಉಚಿತ ಶಿಕ್ಷಣ ಸರ್ಕಾರದಿಂದ ನೀಡುತ್ತೇವೆ ಅಂತೇಳಿ ಒಂದು ಎರಡನೇ ಉದ್ದೇಶ ಆಗಿದೆ. ಮೂರನೇ ಉದ್ದೇಶ ಆರೋಗ್ಯ ಕೆಲವು ಮಾನದಂಡಗಳ ಮುಖಾಂತರ ಪ್ರತಿಯೊಬ್ಬ ಮಾನವರಿಗೆ ಸರ್ಕಾರ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆಯನ್ನು ಕೊಡಬೇಕೆಂದು ನಿರ್ಧರಿಸಲಾಗಿದೆ. 4ನೇ ಉದ್ದೇಶ ಜಿಲ್ಲೆಯ ತಾಲೂಕಿನ ಕೊನೆಯ ಹಳ್ಳಿಯಿಂದ ಹಿಡಿದು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಬಸ್ಸಿನ ವ್ಯವಸ್ಥೆ, ವಿದ್ಯುತ್ ಮತ್ತು ನೀರಿನ ವ್ಯವಸ್ಥೆ ಸರ್ಕಾರದಿಂದ ಮಾಡಿಸಲಾಗುತ್ತದೆ. 5ನೇದು ನಮ್ಮ ಪಕ್ಷ ಆಯ್ಕೆಯಾದ ರಾಜ್ಯದಲ್ಲಿ ನಿರುದ್ಯೋಗ ಮುಕ್ತ ಮಾಡಲು ತಾಲೂಕು ಮಟ್ಟದಲ್ಲಿ ಎಲ್ಲ ಮಟ್ಟದಲ್ಲಿ ಉದ್ಯೋಗಕ್ಕಾಗಿ ಕಂಪನಿಗಳನ್ನು ಪ್ರಾರಂಭಿಸುವ ವ್ಯವಸ್ಥೆ ಮಾಡಲಾಗುತ್ತದೆ. ಮತ್ತು ಯಾರಾದರೂ ತಾಲೂಕು ಮತ್ತು ಜಿಲ್ಲೆ ಮಟ್ಟದಲ್ಲಿ ಉದ್ಯೋಗ ಕಲಿಸಿಕೊಡಲು ಕಂಪನಿಗಳನ್ನು ಪ್ರಾರಂಭಿಸಿದರೆ ಅವರಿಗೆ ಕೆಲವು ಮಾನದಂಡಗಳ ಮುಖಾಂತರ ಬ್ಯಾಂಕಿನಿಂದ ಸಾಲವನ್ನು ಕೊಡಿಸಲಾಗುತ್ತದೆ. 6ನೇದು ಅನುಭವ ಶಿಕ್ಷಣ ಸಂಸ್ಥೆಗಳಿಗೆ, ಅದರಲ್ಲಿ ಅಸ್ಪೃಶ್ಯರ ಶಿಕ್ಷಣ ಸಂಸ್ಥೆಗಳಿಗೆ ಸ್ಥಳ ಮತ್ತು ಕಟ್ಟಡವು ಕೆಲವು ಮಾನದಂಡಗಳ ಮುಖಾಂತರ ಕಲ್ಪಿಸಿಕೊಡಲಾಗುತ್ತದೆ. ಮತ್ತು ನಿವೃತ್ತಿ ವಯೋಮಿತಿಕ ಅಕಾಲ ಮರಣ ರಾಜೀನಾಮೆ ಹುದ್ದೆಗಳಿಗೆ 3 ತಿಂಗಳ ಅವಧಿಯಲ್ಲಿ ತುಂಬುವಂತೆ ಸರ್ಕಾರದಿಂದ ಆದೇಶ ಹೊರಡಿಸಲಾಗುತ್ತದೆ. 7ನೇದು ಸದರಿ ಪಕ್ಷ ಆಯ್ಕೆಯಾದ ರಾಜ್ಯದಲ್ಲಿ 1 ತಿಂಗಳಲ್ಲೇ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುತ್ತೇವೆ. 8ನೇದು ಜಾತಿ ಪದ್ಧತಿಗಳನ್ನು ಹೋಗಲಾಡಿಸಲು ಸಂವಿಧಾನಾತ್ಮಕವಾಗಿ ನಿರ್ಮೂಲನೆ ಮಾಡಲು ಸಾಧ್ಯವಾದರೆ ನಶಿಸಿ ಹೋಗುವಂತೆ ಮಾಡುತ್ತೇವೆ. 9ನೇದು ಅಬಕಾರಿ ಮದ್ಯಪಾನವನ್ನು ಹಳ್ಳಿಗಳಲ್ಲಿ ಎಲ್ಲ ಮದ್ಯಪಾನಗಳನ್ನು ಅಂಗಡಿಗಳನ್ನು ತಾಲೂಕು ಮತ್ತು ಜಿಲ್ಲಾ ಮಟ್ಟದ ವರ್ಗಾಯಿಸಿ ಮತ್ತು ಮದ್ಯಪಾನ ಮಾಡುವವರಿಗೆ ಕೆಲವು ಮಾನದಂಡಗಳನ್ನು ನೀಡಿ ಕುಡಿಯಲು ಅವಕಾಶ ಮಾಡಿಸಿಕೊಡುತ್ತೇವೆ. 10ನೇದು ಹೆಣ್ಣು ಮಕ್ಕಳಿಗಾಗಿ ಮಕ್ಕಳು ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯಿಂದ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಸ್ಲಮ್ ಬೋರ್ಡ್ನಿಂದ ನಿರ್ಗತಿಗೆ ಹೆಣ್ಣು ಮಕ್ಕಳಿಗೆ ಅವರು ಸುಖವಾಗಿ ಜೀವನ ಸಾಗಿಸಲು ಉಚಿತವಾಗಿ ಸೌಲಭ್ಯ ನೀಡುತ್ತೇವೆ. ಮತ್ತು ಕಡ್ಡಾಯವಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಹೆಚ್ಚಿನ ಸಹಾಯ ಸೌಲಭ್ಯಗಳನ್ನು ನೀಡಲಾಗುತ್ತದೆ. 11ನೇದು ಅಡಿಗೆ ಅನಿಲ ಆಹಾರ ಧಾನ್ಯಗಳು ಬಡ ಜನರಿಗೆ ಹಿಡಿದು ಸಾಮಾನ್ಯ ಜನರಿಗೆ ಕಡಿಮೆ ಯೋಗ್ಯ ದರದಲ್ಲಿ ಸಿಗುವಂತೆ ಮಾಡುತ್ತೇವೆ. ಇನ್ನು ನಾನಾ ರೀತಿಯಲ್ಲಿ ನೆಕ್ಸ್ಟ್ ಸಭೆಯಲ್ಲಿ ಏನು ತೀರ್ಮಾನ ಆಗ್ತದೆ ಆ ತೀರ್ಮಾನದ ಪ್ರಕಾರ ಈ ಸಂಘಟನೆಯನ್ನು ಮಾಡಲು ತೀರ್ಮಾನಿಸಿದ್ದೇವೆ. ಇದಕ್ಕೆ ತಮ್ಮೆಲ್ಲರ ಪ್ರಚಾರ ಬಹಳ ಅವಶ್ಯಕತೆ ಇದೆ. ಮತ್ತು ಈ ನಮ್ಮ ಭಾರತ ದೇಶದಲ್ಲಿ ಈ ಅಶಾಂತ ಮೂಡಿರ್ತಕ್ಕಂಥ ಸಂದರ್ಭದಲ್ಲಿ ಒಂದೊಂದು ಸ್ಟೇಟ್ ಆದರೂ ನಾವು ನಮ್ಮ ರಾಜಕಾರಣಿ ನಮ್ಮ ವಶಕ್ಕೆ ತೆಗೆದುಕೊಳ್ಬೇಕೆಂಬ ದೃಷ್ಟಿಯಿಂದ ಮೊದಲನೇ ನಾವು ಕರ್ನಾಟಕವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಈ ಕರ್ನಾಟಕದಲ್ಲಿ ಸುಮಾರು 250 ಸೀಟಿಗೂ ಸಹ ನಾವು ಸ್ಪರ್ಧಿಸಲು ನಮ್ಮ ಪಕ್ಷ ತೀರ್ಮಾನಿಸಿದೆ. ಈ ರೀತಿಯಾಗಿ ನಾವು ಹೊಸ ಪಕ್ಷ ಕಟ್ಟುತ್ತಿರೋದ್ರಿಂದ ಇಂದಿನ ಶುಭಾಶಯಗಳೊಂದಿಗೆ ತಮ್ಮೆಲ್ಲರಿಗೂ ನಾವು ವಂದಿಸಿ ಈ ಒಂದು ಪಕ್ಷದ ಒಂದು ಘೋಷಣೆಗಳನ್ನು ತಾವು ಪ್ರಕಟಿಸಬೇಕೆಂದು ಕೋರುತ್ತೇನೆ. ತಾವು ಏನಾದರೂ ಪ್ರಶ್ನೆ ಕೇಳಿದರೆ ಕೇಳ್ಬೋದು. ರಾಷ್ಟ್ರೀಯ ಪಕ್ಷನ ಇಲ್ಲ ಪ್ರಾದೇಶಿಕ ಪಕ್ಷನ ಅಂತ ಗೊತ್ತಾಗ್ತಲ್ಲ ಸರ್. ನಾವು ರಾಷ್ಟ್ರೀಯ ಪಕ್ಷ ಮಾಡಬೇಕಂತ ಹೊರಟಿದ್ದೀವಿ. ಸದ್ಯದಲ್ಲಿ ಈ ಕರ್ನಾಟಕದಿಂದ ಸ್ಟಾರ್ಟ್ ಆಗೋದ್ರಿಂದ ಪ್ರಾದೇಶಿಕ ಪಕ್ಷ ಮಾಡ್ಕೊಂಡು ಹೋಗೋಣ ಅಂತೇಳಿ ಇನ್ನು ತೀರ್ಮಾನದಲ್ಲಿ ಇದೆ. ಇನ್ನು ಚರ್ಚೆಗಳಲ್ಲಿ ನಡೆದಿದೆ. ಇನ್ನು
ಪ್ರಣಾಳಿಕೆಗಳು ನೋಡಿದ್ವಿ, ಇತರ ಪಕ್ಷಗಳಿಗೂ ಸೇಮ್ ಪ್ರಣಾಳಿಕೆ ಇದೆ. ವಿಶೇಷವಾಗಿ ಏನಾದ್ರು ಅಳವಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಏನು ಇದೆ ಸರ್, ಅಳವಡಿಸ್ಕೋದು ಇದೆ. ಎರಡು ಇಂಪಾರ್ಟೆಂಟ್ ಭಾರತ ದೇಶದಲ್ಲಿ, ಒಂದು ಜಾತಿ ನಿರ್ಮೂಲನೆ, ಒಂದು ಭ್ರಷ್ಟಾಚಾರ. ಇವು ಭಾಳ ಇಂಪಾರ್ಟೆಂಟ್. ನೀವು ಹೇಗೆ ಮಾಡ್ತೀರಿ ಅಂತ ಕೇಳಿದ್ರೆ ನಾನು ಉತ್ತರ ಹೇಳ್ತೀನಿ. ಈಗ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕಾದ್ರೆ ಯಾವನು ಲಂಚ ಕೊಡ್ತಾನ, ಯಾವನು ಲಂಚ ತಗೋತಾನ, ಲಂಚ ತಗೋ ಅಧಿಕಾರಿಗಳಿಗೂ ಡಿಸ್ಮಿಸ್, ನೋಟ್ಸ್ ಸಸ್ಪೆಂಡ್. ಯಾವ ಲಂಚ ಕೊಡ್ತಾನ ಅವನಿಗೆ 3 ತಿಂಗಳು ಸದಾ. ಈ ರೀತಿಯಿಂದ ಆದರೆ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ. ಸರ್, ಎಲ್ಲ ಪಕ್ಷಗಳಿಂದ ನಿಮ್ಮ ಜಗಜೀವನರಾಮ್ ಅಂಬೇಡ್ಕರ್ ಪಕ್ಷ ಹೇಗೆ ವಿಭಿನ್ನವಾಗಿ ಕಾರ್ಯನಿರ್ವಹಿಸಿದೆ? ಏನಂತಾರೆ ಸರ್, ಕೇಳ್ತಾ ಇಲ್ಲ. ಹೆಂಗೆ ಅವರಿಗಿಂತ ಭಿನ್ನವಾಗಿದೆ? ಭಾಳ ಭಿನ್ನವಾಗಿದೆ ಸರ್. ಅವ್ರ ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ಭಾಳ. ನಮ್ಮ ಪಕ್ಷದಿಂದ ಪ್ರತಿಯೊಬ್ಬ ಮಾನವನು ಸುಖವಾಗಿ ಸಂಸಾರವಾಗಿ ಬದುಕ್ತಕ್ಕಂಥ ಯೋಜನೆಗಳು ನಮ್ಮಲ್ಲಿದೆ. ಪ್ರತಿಯೊಬ್ಬ ಮಾನವ, ಒಂದೇ ಮಾನವಲ್ಲ. ಮತ್ತು ಜಾತಿ ನಿರ್ಮೂಲನೆ ಮಾಡ್ಲಿಕ್ಕೂ ಒಂದೇ ಒಂದು ಪಾಯಿಂಟ್ಸ್ ನಮ್ಗೆ. ಜಾತಿ ನಿರ್ಮೂಲನೆ ಮಾಡುವಾಗ ನಾವು ಯಾವ ಸರ್ಟಿಫಿಕೇಟ್ನಲ್ಲಿ ಜಾತಿಗಳು ಹಾಕೋದಿಲ್ಲ. ಹೆಣ್ಣು ಗಂಡು ಇಂಡಿಯಾ, ಹೆಣ್ಣು ಗಂಡು ಇಂಡಿಯಾ, ಈ ರೀತಿಯಿಂದ ನಾವು ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದ್ದೀವಿ. ಆ ರೀತಿಯಿಂದ ಮಾಡಿದ್ರೆ ಜಾತಿ ಅಲ್ಲ ಆಟೋಮೆಟಿಕ್. ಇಲ್ಲಾಂದರೆ ಅವರು ಅದು ಇದು ಅಂತ ಬರ್ಕೊಂತ ಹೋದ್ರೆ ಇದಾಗ್ತದೆ. ಇದು ರಿಸರ್ವೇಷನ್ ಸಂಬಂಧನೇ ಬೀಳೋದಿಲ್ಲ ಇಲ್ಲಿ. ಯಾಕಂದರೆ ಪ್ರತಿಯೊಬ್ಬರು ಜಾತಿಗೆ SSLC ವರೆಗೆ ನಾವು ಶಿಕ್ಷಣ ಕೊಟ್ಟರೆ ಅಲ್ಲಿ ರಿಸರ್ವೇಷನ್ ಪ್ರಶ್ನೆ ಬರೋದಿಲ್ಲ. ಈ ರೀತಿಯಿಂದ ಎಲ್ಲ ಯೋಜನೆಗಳನ್ನು ಈಗ ಮಾಡಿರ್ತಕ್ಕಂಥ ಎಲ್ಲವುಗಳನ್ನು ಒಳಗೊಂಡು ನಾವು ಹೊಸದಾಗಿ ಮಾಡಬೇಕಂತೇಳಿ ಈ ಪಕ್ಷವನ್ನು ಪ್ರಾರಂಭ ಮಾಡಿದ್ದೀವಿ ಸರ್. ಮುಂಬರುವ ಎಲೆಕ್ಷನ್ಗಳಿಗೆ ತಮ್ಮ ಪಕ್ಷ ಕಂಡಕ್ಟ್ ಮಾಡುತ್ತಾ? ಎಸ್, 250 ಕರ್ನಾಟಕದಲ್ಲಿ 250 ಮಾಡ್ತೀವಿ ಸರ್. ಹಾಂ ಸರ್. ಸರ್, ಬೇಕಾದಷ್ಟು ಗ್ರ್ಯಾಜುಯೇಟ್ ಇದ್ದಾರೆ. IAS, ರಿಟೈರ್ಡ್ IAS, ರಿಟೈರ್ಡ್ IPS, ನ್ಯಾಯವಾದಿಗಳು, ನ್ಯಾಯಾಧೀಶರು ಎಲ್ಲರೂ ಇದ್ದಾರೆ. ಎಲ್ಲರನ್ನ ಒಳಗೊಂಡೇ ನಾವು ಮಾಡ್ತಾಯಿದ್ದೀವಿ. ಎಲ್ಲ ಯಾವುದೇ ಮಾಡಿದ್ರೆ ಅನ್ಪಡ್ಗಳಿಗೆ ಯಾರಿಗೆ ಕೊಡೋದಿಲ್ಲ. ಹಾಂ, ಕರ್ನಾಟಕದ ವಿಧಾನಸಭಾ ಕ್ಷೇತ್ರಗಳಿರೋದು 220 ಅದೇ 225 ಈಗ ಒಂದು ಪಕ್ಷ ಸಂಘಟನೆ ಅಂದ್ರೆ ಒಂದು ರೆವಿನ್ಯೂ, ಅದಕ್ಕೆ ಸೋರ್ಸ್, ನಿಮ್ಮ ಪಕ್ಷದ ಸೋರ್ಸ್ ಏನು ಸರ್? ಪಬ್ಲಿಕ್ಕಿಂದ ನಾವು ತಗೋತೀವಿ, ನಮ್ಮಿಂದ ಸ್ವಲ್ಪ ಹಾಕ್ತೀವಿ. ಯಾವ ರೀತಿ ಪಬ್ಲಿಕ್ಕಿಂದ? ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಈಗ ನಮ್ಮ ಪಕ್ಷ ಕಟ್ತೀವಿ ಅಂದ್ರೆ ತಮ್ಮಂಥ ದೊಡ್ಡ ಕಂಪನಿಯವರು ಇವರು ನಮ್ಮ ಕಾಂಟ್ರಿಬ್ಯೂಷನ್ ತಗೋತೀವಿ. ಅಲ್ಲ, ಈಗ ಜನಸಾಮಾನ್ಯರು ಪಕ್ಷದಿಂದ ಏನಾದ್ರು ಕೇಳ್ತಾರೆ, ಪಕ್ಷಕ್ಕೆ ಮಾಡೋಂಥವ್ರು ಯಾರು ಇಲ್ಲ. ಪಕ್ಷದಿಂದ ತಗೊಳಕ್ಕಿರ್ತಾರೆ, ಪಕ್ಷಕ್ಕೆ ಯಾರು ಮಾಡೋದಿಲ್ಲ ಸರ್. ನಾವು ಪಕ್ಷದಿಂದ ಕೊಡ್ತೀವಿ, ಪಕ್ಷಕ್ಕೆ ಬೇರೆಯವರಿಂದ ಯಾವ ತಗೋದಿಲ್ಲ. ಆದ್ರೆ ನಮ್ಮ ಪಕ್ಷ ಆ ರೀತಿಯಿಂದ ಫೈನಾನ್ಸ್ ಸಂಘಟನೆಗೂ ವ್ಯವಸ್ಥೆ ಮಾಡಿದ್ದೀವಿ ನಾವು. ಜಾತಿ ನಿರ್ಮೂಲನೆ ಮಾಡ್ತೀವಿ ಅಂದ್ರಲ್ಲ, ಕ್ಯಾಟಗರಿ ಮೇಲೆ ನಿಂತಿದೆ. ಎಲ್ಲಾ ಜಾತಿ ಎಲೆಕ್ಷನ್ ಬಂದ್ರು MLA ಯಾವ ಕ್ಯಾಂಡಿಡೇಟ್ ಅಂತ, ಅದು ಯಾವ ತರ ನಿರ್ಮೂಲನೆ ಮಾಡ್ತೀವಿ ಸರ್? ಸರ್, ನಾವು ನಮ್ಮಲ್ಲಿ ಏನಿದೆ ಈ ಕ್ಯಾಟಗರಿ ಅಂತಂದ್ರೆ, ಈ ಎಲ್ಲ ಜಾತಿಯವರ ನಮ್ಮಲ್ಲಿ ಬ್ರಾಹ್ಮಣರ, ಲಿಂಗಾಯತರ, ಗೌಡ್ರರ ಎಲ್ಲ ಜನರ ಕೊಡ್ಕೊಂಡು ಮಾಡ್ತೀವಿ ನಾವು. ಸರ್ವಸಾಧಾರಣ ಎಲ್ಲ ಗ್ರ್ಯಾಜುಯೇಟ್ ಇರಬೇಕು. ಪ್ರತಿಯೊಬ್ಬ ವ್ಯಕ್ತಿ ಶಾಸಕರಾಗಬೇಕಾದ್ರೆ ಗ್ರ್ಯಾಜುಯೇಟ್ ಇರಬೇಕು. ಗ್ರ್ಯಾಜುಯೇಟ್ ಇದ್ದಂಥ ವ್ಯಕ್ತಿಗಳಿಗೆ ಮಾತ್ರ ನಾವು ಟಿಕೆಟ್ ಕೊಡ್ತೀವಿ. ಸಮಾಜ ಸೇವೆಗೆ